ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ರಿಗ್ಬಾಕ್ಸ್ ರೀಬಾರ್ನ್ ಟೂಲ್ ಅನ್ನೋ ಒಂದು ಪ್ಲಗಿನ್ನ ಯಾವ ಥರ ಮಾಯಾಗೆ ಇಂಪೋರ್ಟ್ ಮಾಡಬೇಕು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಸರಿನಾ? ಸೊ ಫಸ್ಟು ಒಂದು ಆ ರಿಗ್ಬಾಕ್ಸ್ ರೀಬಾರ್ನ್ ಟೂಲ್ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಿ. ಇಲ್ಲ ಅಂತಂದರೆ ನನ್ನ ಡ್ರೈವ್ ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಾದಮೇಲೆ ಸೊ ಇಲ್ಲಿ ರಿಗ್ಬಾಕ್ಸ್ ರಿಬ್ಬನ್ ಅನ್ನೋ ಒಂದು ಜಿಪ್ ಫೈಲ್ ಇರುತ್ತೆ, ಅದನ್ನು ಅನ್ಜಿಪ್ ಮಾಡಿದ್ರೆ ನಿಮಗೊಂದು ಫೋಲ್ಡರ್ ಬರುತ್ತೆ. ಸೊ ಈ ಫೋಲ್ಡರಲ್ಲಿ .py ಫೈಲ್ಸ್ ಅಂತ ಇದೆ. ಮಾಯಾದಲ್ಲಿ 2 ಸ್ಕ್ರಿಪ್ಟ್ ಇದೆ, ಒಂದು ಬಂದುಬಿಟ್ಟು ಮೆಲ್ ಸ್ಕ್ರಿಪ್ಟಿಂಗ್, ಇನ್ನೊಂದು ಬಂದುಬಿಟ್ಟು ಪೈಥಾನ್ ಸ್ಕ್ರಿಪ್ಟಿಂಗ್. ಸೊ ಪೈಥಾನ್ ಅಂತಂದರೆ .py ಫೈಲ್ಸಲ್ಲಿ ಇರುತ್ತೆ. ಪೈಥಾನ್ ಸ್ಕ್ರಿಪ್ಟಿಂಗ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಡಾಕ್ಯುಮೆಂಟ್ಸಿಗೆ ಹೋದರೆ ಮಾಯಾದಲ್ಲಿ 2017 ನಾನು ಯೂಸ್ ಮಾಡ್ತಾ ಇದ್ದೀನಿ. 2017 ಪ್ರಿಫ್ಯಾಬ್ಸಲ್ಲಿ ಸ್ಕ್ರಿಪ್ಟ್ಸಲ್ಲಿ ಇದನ್ನು ಪೇಸ್ಟ್ ಮಾಡಿದ್ಮೇಲೆ ಮತ್ತೆ ವಾಪಸ್ ಸೇಮ್ ಫೋಲ್ಡರ್ ರಿಗ್ಬಾಕ್ಸ್ ರಿಬ್ಬನ್ ಟೂಲ್ ಫೋಲ್ಡರ್ ಇದೆಯಲ್ಲ, ಅಲ್ಲಿ ಬನ್ನಿ. ಅಲ್ಲಿ ರೀಡ್ ಮೀ ಅಂತ ಒಂದು ಡಾಕ್ಯುಮೆಂಟ್ ಫೈಲ್ ಇದೆ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿ. ಇದು ಮೈಕ್ರೋಸಾಫ್ಟ್ ವರ್ಡಲ್ಲಿ ಓಪನ್ ಆಯಿತು. ಸೊ ಇಂಪೋರ್ಟ್ RR ಅಂತ ಒಂದು ಇದು ಲೋಡ್ ಸ್ಕ್ರಿಪ್ಟಿಂಗ್ ಇದೆ, ಆ ಸ್ಕ್ರಿಪ್ಟ್ನ ಲೋಡ್ ಮಾಡುತ್ತೆ. ಇದನ್ನು ಕಾಪಿ ಮಾಡಿಕೊಂಡು ಮಾಯಾಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಪೈಥಾನ್ ಅಂತಿದೆ, ಮೆಲ್ ಅಂತ ಇದೆ. ಇದು ಪೈಥಾನ್ ಸ್ಕ್ರಿಪ್ಟಿಂಗ್ ಆಗಿರೋದ್ರಿಂದ ನೀವು ಪೈಥಾನ್ ಸ್ಕ್ರಿಪ್ಟಿಂಗಲ್ಲಿ ಪೇಸ್ಟ್ ಮಾಡಿ ಸ್ಪೇಸ್ ಬಾರ್ನ ರಿಮೂವ್ ಮಾಡಿ ಎಂಟರ್ ಕೊಟ್ಟರೆ ಆ ಪ್ಲಗಿನ್ ನಿಮಗೆ ಇಂಪೋರ್ಟ್ ಆಗುತ್ತೆ. ಇಲ್ಲಿ ವರ್ಕ್ ಆಗ್ತಿದೆ ಅಲ್ವಾ? ಸೊ ಇದು ವರ್ಕ್ ಆಗ್ತಿರೋದನ್ನು ನಾವು ಶೆಲ್ಫ್ಗೆ ಯಾವ ಥರ ತೊಗೋಬೇಕು, ಸರಿನಾ? ವರ್ಕ್ ಆದಮೇಲೆ ಇದನ್ನು ಶೆಲ್ಫ್ಗೆ ತೊಗೊಳ್ಳಿ. ಸೊ ಅದು ವಿಂಡೋಸಲ್ಲಿ ಜನರಲ್ ಎಡಿಟರ್, ಸ್ಕ್ರಿಪ್ಟ್ ಎಡಿಟರ್ ಅಂತ ಒಂದು ಆಪ್ಷನ್ ಇದೆ, ಸರಿನಾ? ಈ ಸ್ಕ್ರಿಪ್ಟ್ ಎಡಿಟರ್ಗೆ ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಹಿಸ್ಟ್ರೀಸ್ ಇರುತ್ತೆ, ಇದನ್ನೆಲ್ಲ ಎರೇಸ್ ಮಾಡಿ. ಇಲ್ಲಿ ಮೆಲ್ ಮತ್ತು ಪೈಥಾನ್ ಅಂತಿದೆ, ಈ ಪೈಥಾನಲ್ಲಿ ಹೋಗ್ಬಿಟ್ಟು ನೀವು ಆ ಸ್ಕ್ರಿಪ್ಟ್ನ ಪೇಸ್ಟ್ ಮಾಡಿ. ಸೊ ಇಲ್ಲಿ ಶೆಲ್ಫ್, ಸೇವ್ ಟು ಶೆಲ್ಫ್ ಅಂತ ಇದೆ ಆಪ್ಷನ್ನು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ರಿಗ್ಬಾಕ್ಸ್ ರೀಬರ್ನ್ ಅಲ್ವಾ, ರಿಗ್ಬಾಕ್ಸ್ ನಾನು ಟೂಲ್ ಅಂತ ತೊಗೋತೀನಿ, ರಿಗ್ಬಾಕ್ಸ್ ಟೂಲ್ ಓಕೆ ಕೊಟ್ಟರೆ ಇಲ್ಲಿ ನಿಮಗೆ ಸೇವ್ ಆಯಿತು. ಓಕೆ, ರಿಗ್ಬಾಕ್ಸ್ ರಿಬ್ಬನ್ ಟೂಲ್ ಕ್ರಿಯೇಟ್ ಆಗಿದೆ. ರಿಗ್ಬಾಕ್ಸ್ ರಿಬ್ಬನ್ ಟೂಲ್ ವರ್ಕ್ ಆಗ್ತಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ಸರ್ಕಲ್ ವರ್ಕ್ ಆಗ್ತಿದೆ, ಕಲರಿಂಗ್ ಕೂಡ ವರ್ಕ್ ಆಗ್ತಿದೆ. ಸೊ ನಿಮಗೆ ಈ ರಿಗ್ಬಾಕ್ಸ್ ರೀಬಾರ್ನ್ ಟೂಲ್ನ ಯಾವ ಥರ ಇಂಪೋರ್ಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ ಬಟನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.